ಲವ್ ಮಾಕ್ಟೈಲ್ ಪಾರ್ಟ್ 1 ನೋಡಿದ್ವಿ, ಪಾರ್ಟ್ 2 ನೋಡಿದ್ವಿ ಅಂಡ್ ಪಾರ್ಟ್ 3 ನಿಜವಾಗ್ಲೂ ನೋಡ್ಬಹುದಾ? ಲವ್ ಮಾಕ್ಟೈಲ್ ಬಗ್ಗೆ ಹೇಳಲೇಬೇಕು ಅಂತ ಅನಿಸ್ತು ನನಗೆ. ಏನಕ್ಕೆ ಅಂತಂದ್ರೆ ಲವ್ ಮಾಕ್ಟೈಲ್ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ನೋಡಾದ್ಮೇಲೆ ಪಾರ್ಟ್ 3 ಬೇಕಿತ್ತಾ ಅಂತ ಎಷ್ಟೋ ಜನ ನೆಗೆಟಿವ್ ಆಗಿ ಮಾತಾಡಿದ್ದು ನಾನು ನೋಡಿದ್ದೀನಿ. ನನಗನ್ಸಿದ್ದು ಲವ್ ಮಾಕ್ಟೈಲ್ 3 ನಿಜವಾಗ್ಲೂ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ್ ಅವರು ತುಂಬಾ ಚೆನ್ನಾಗಿ ರೈಟಿಂಗ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಇಂಟರ್ವಲ್ಸ್ ಬರೋವರೆಗೂ ಸಿನಿಮಾ ಎಲ್ಲಿಂದನೋ ಮಿಸ್ ಆಗ್ತಿದೆಯಲ್ಲ, ಏನೇನೋ ಕೊಟ್ಟಿದ್ದಾರೆ, ಎಲ್ಗೂ ಅರ್ಥಗಳೇ ಇಲ್ವಲ್ಲ, ಬರೀ ಕಾಮಿಡಿಲೇ ಹೋಗ್ತಿದೆ ಸಿನಿಮಾ, ಬೇರೇನು ಕೊಟ್ಟಿಲ್ವಾ ಇಲ್ಲಿಗೆ ಅಂತ ಅನ್ಕೊಳ್ಳೋ ಟೈಮ್ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ಟ್ವಿಸ್ಟ್ ನ ಕೊಡ್ತಾರೆ. ಆ ಟ್ವಿಸ್ಟ್ ಆದ್ಮೇಲೆ ಹೊಂಟೋಗ್ಬಿಡೋಣವಾ ಬೇಡವಾ ಅಂತ, ಯಾಕೆ ಮಳೆ ಬೇರೆ ಬರ್ತಿತ್ತು, ಮನೆಗೆ ಹೋಗ್ಬಿಡೋಣ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಆದ್ರೂ ಇರ್ಲಿ, ಟಿಕೆಟ್ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಹೋಗಿ ಸಿನಿಮಾ ಕುತ್ಕೊಂಡು ನೋಡ್ತೀನಿ. ಇಂಟರ್ವಲ್ ಆದ್ಮೇಲೆ ಇಡೀ ಎಂಡಿಂಗ್ ವರ್ಗು ಸಿನಿಮಾ ಹೆಂಗ್ ಹೈಪ್ ತಗೊಳುತ್ತೆ ಅಂತಂದ್ರೆ ನಿಜವಾಗ್ಲೂ ಮಿಲನ ಹಾಗೂ ಡಾರ್ಲಿಂಗ್ ಕೃಷ್ಣ ಅವ್ರ ರೈಟಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಪ್ರೀತಿ ಅಂತ ಅಂದ್ರೆ ಒಂದು ಗಂಡ ಹೆಂಡತಿ ಹುಡುಗಿ ಅಂಡ್ ಲವರ್ಸ್ ಇದ್ರಲ್ಲೇ ನಡೆಯುತ್ತೆ ಅನ್ನೋದೊಂದೇನಿಲ್ಲ, ಒಂದು ಮಗು ಜೊತೆನೂ ಒಂದು ಪ್ರೀತಿ ಅನ್ನೋ ಒಂದು ಬಾಂಡಿಂಗ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಆ ಒಂದು ಕೋರ್ಟಿಂಗ್ ಸೀನ್ಸ್ ಆಗಿರ್ಬೋದು, ಆ ಒಂದು ಎಮೋಷನಲ್ಸ್ ಆಗಿರ್ಬೋದು, ಒಂದು ಸಾಂಗ್ಸ್ ಗಳಾಗಿರ್ಬೋದು, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಈ ಒಂದು ಯುಗಾದಿ ಹಬ್ಬಕ್ಕೆ ಬೆಸ್ಟ್ ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲಾ ಜನಗಳಿಗೂ ಅಂತ ಹೇಳ್ಬೋದು. ದಯವಿಟ್ಟು ಯಾರೇ ನೋಡಿಲ್ಲ ಅಂತಾರು, ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಲವರ್ಸ್, ಎನಿವನ್ ಯಾರೇ ಆಗಿದ್ರು ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಅಂಡ್ ತುಂಬಾ ಚೆನ್ನಾಗಿದೆ, ನೀವು ಕೂಡ ಕಾಸಿಗೆ ತುಂಬಾ ವರ್ತ್ ಅಂತ ಅನ್ಬೋದು. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.